ನನಗೀಗ ಹುಡುಗನ್ ಕ್ವಾಲಿಟೀಸ್ ಕೇಳಿದ್ರೆ ಯಾವ ರಿಲೇಶನ್ಶಿಪ್ ಪರ್ಫೆಕ್ಟ್ ಆಗಿರಲ್ಲ, ಬಟ್ ಮೇಜರ್ ಪ್ರಿಯಾರಿಟಿ ಅಂತಂದ್ರೆ ಈ ಶುಡ್ ಬಿ ಒನ್ ಗರ್ಲ್ ಮ್ಯಾನ್ ಆಗಿದ್ರೆ ದಟ್ ಇಸ್ ಮೈ ಮೇಜರ್ ಪ್ರಿಯಾರಿಟಿ. ಅದ್ ಬಿಟ್ಟು ಬೇರೆ ಎಲ್ಲ ನನ್ ಕರಿಯರಿಗೆ ಸ್ವಲ್ಪ ಸಪೋರ್ಟ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಈ ಹುಡುಗ ಹೈಟ್ ಆಗಿರ್ಬೇಕು, ಚೆನ್ನಾಗ ಹೈಟು ವೈಟು ಪರ್ಸನಾಲಿಟಿ ಚೆನ್ನಾಗಿರ್ಬೇಕು, ಹಾಗೇನೆ ಇದೇ ಫೀಲ್ಡ್ ಅಲ್ಲೇ ವರ್ಕ್ ಮಾಡ್ಬೇಕು, ಹಿಂಗೆ ಕೆಲವೊಬ್ರಿಗೆ ಆಸೆ ಇದ್ದೇ ಇರುತ್ತಲ್ಲ. ಇದೇ ಫೀಲ್ಡ್ ಅಲ್ಲಿ ವರ್ಕ್ ಮಾಡಿದ್ರೆ ಪ್ರಾಬಬ್ಲಿ ಇಲ್ಲಿ ಎನ್ವಿರಾನ್ಮೆಂಟ್ ಗೊತ್ತಾಗತ್ತೆ, ಅದು ಪ್ಲಸ್ ಆಗತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಅದು ಮೈನಸ್ಸು ಆಗ್ಬಹುದು ನಾನು ನೋಡಿರೋ ಹಂಗೆ. ಅಂದ್ರೆ ಕರಿಯರ್ ಗ್ರೋತ್ ಅದು ಇಬ್ರದ್ದು ಈಕ್ವಲ್ ಇಲ್ಲ ಅಂತಂದಾಗ ಮೇ ಬಿ ಡಿಫ್ರೆನ್ಸಸ್ ಆಫ್ ಒಪಿನಿಯನ್ಸ್ ಬರುತ್ತೆ. ಅವಳು ಬೆಳೀತಾ ಇದ್ದಾಳೆ, ನಾನ್ ಬೆಳೀತಿಲ್ಲ, ಅಥವಾ ಅವ್ನ್ ಬೆಳೀತಾ ಇದ್ದಾನೆ, ನಾನ್ ಬೆಳೀತಾ ಇಲ್ಲ ಅನ್ನೋದು ಬರ್ಬಹುದೇನೋ ಅನ್ನೋದು ನನ್ನ ತಲೆಯಲ್ಲಿದೆ.